वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् श्रीकृष्णं वन्दे जगद्गुरुम्. ಅವನು ಎಲ್ಲರಿಗೂ ಕೈ ಹಿಡಿದು ಕಾಪಾಡ್ತಾನೆ, ಎಲ್ಲರಿಗೂ ಅವನ ಬಳಿ ಕರ್ಕೊಳ್ತಾನೆ ಅನ್ನೋದಕ್ಕೆ ಇವತ್ತಿನ ದಿನ ಕೂಡ ಸಾಕ್ಷಿ ಅಂತ ಅನ್ಬೋದು. ಕಾರಣ ಇವತ್ತು ನಿರ್ಜಲ ಏಕಾದಶಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಪಾಂಡವರಲ್ಲಿ, ಅದರಲ್ಲೂ ಕುಂತಿ ಮತ್ತೆ ಪ್ರತಿಯೊಬ್ಬರಿಗೂ ಏಕಾದಶಿಯ ವ್ರತವನ್ನ, ಏಕಾದಶಿ ಉಪವಾಸವನ್ನ ತುಂಬಾ ಕಟ್ಟುನಿಟ್ಟಾಗಿ ಆಚರಿಸೋದಿಕ್ಕೆ ಹೇಳ್ಕೊಟ್ಟಿರ್ತಾಳ. ಆದ್ರೆ ಭೀಮ ಮಾತ್ರ ಮಾಡ್ತಾ ಇರಲ್ಲ. ಯಾಕೆ ಅಂತ ನೋಡಕ್ ಹೋದ್ರೆ ಭೀಮನಿಗೆ ಉಪವಾಸ ಇರೋದು ತುಂಬಾ ಕಷ್ಟ. ಹಾಗಾಗಿ ಎಲ್ಲರಿಗೂ ಭೀಮನ ಬಗ್ಗೆ ಗೊತ್ತಿದ್ರಿಂದ ಭೀಮನಿಗೆ ಫ್ರೀ ಬಿಟ್ಬಿಟ್ಟಿರ್ತಾರೆ. ಓಕೆ, ನೀನು ಆರಾಮಾಗಿರೋ, ನಾವೆಲ್ಲ ವ್ರತ ಮಾಡ್ಕೊಳ್ತೀವಿ ಅಂತ. ಆದ್ರೆ ಒಂದಿನ ಭೀಮನಿಗೆ ಇಷ್ಟ ಆಗುತ್ತೆ, ಆ ಎಲ್ಲರೂ ವ್ರತ ಮಾಡ್ತಾರೆ, ನಾನು ವ್ರತ ಮಾಡ್ಬೇಕು ಅಂತ. ಆಗ ವೇದವ್ಯಾಸರ ಬಳಿ ಹೋಗಿ ಕೇಳ್ತಾನೆ ಅವನು, ನನಗೆ ನನಗೂ ಆಸೆ, ಆದ್ರೆ ನನ್ ಕೈಲಿ ಇರಕ್ಕಾಗಲ್ಲ, ಬಿಕಾಸ್ ನನ್ಗೆ ತುಂಬಾ ಹಸಿವು ಜಾಸ್ತಿ ಅಂತ. ಆಗ ವೇದವ್ಯಾಸರು ಹೇಳ್ತಾರೆ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನೀನು ಬರೋ ಎಲ್ಲಾ ಏಕಾದಶಿನೂ ಮಾಡಕ್ ಹೋಗ್ಬೇಡ, ಆದ್ರೆ ಈ ನಿರ್ಜಲ ಏಕಾದಶಿಯನ್ನ ನೀನು ಯಾವಾಗ ಮಾಡ್ತೀಯ ಆಗ ಇಡೀ ವರ್ಷದ ಏಕಾದಶಿಯ ಪುಣ್ಯ ನಿನಗ್ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರಂತೆ. ಹಾಗಾಗಿ ಇದನ್ನ ಸುಮಾರು ಕಡೆ ಭೀಮ ಏಕಾದಶಿ ಅಂತಲೂ ಸಹ ಕರೀತಾರೆ ಅನ್ನೋ ವಾಡಿಕೆ ಇದೆ. ಅಂದ್ರೆ ಈಗ ಕೆಲವ್ರು ಅನ್ಬಹುದು, ಅದೇನಪ್ಪಾ ಎಲ್ಲಾ ಏಕಾದಶಿ ಮಾಡ್ಬೇಕು ಅಂತೀರಾ, ಭೀಮನಿಗೆ ಒಂದೇ ಸಾಕಾ ಅಂತ. ಅಂದ್ರೆ ಭಗವಂತ ಹಂಗೇನೆ, ನೀನು ಒಂದ್ ಸಲ ನನ್ನನ್ನ ಜ್ಞಾಪಿಸ್ಕೋ ಸಾಕು ಅಂತ, ಅಷ್ಟು ಒಂದೇ ಒಂದ್ಸಲ ಪ್ರೀತಿಯಿಂದ ಕರೆದ್ರು ಸಾಕು, ಎಲ್ಲರನ್ನ ಒಪ್ಕೊಂಡ್ಬಿಡ್ತಾನೆ. ಅದಕ್ಕೆ ಅಲ್ವಾ ಅವನನ್ನ ನಾವು ನೆನೆ ತಾನೇ ಪಾಠದಲ್ಲಿ ತಿಳ್ಕೊಂಡ್ವಿ, ಆತನನ್ನ ಸಹಿಷ್ಣು ಅಂತ ಕರಿತಾ ಹೋಗ್ತಾರೆ. ಈ ರೀತಿ ಆ ಭಗವಂತ ನಾವು ಯಾವುದೇ ರೀತಿಯಾದಂತಹ ತಪ್ಪುಗಳು ಮಾಡಿದ್ರು ಸಹ ಎಲ್ಲವನ್ನ ಹೊಟ್ಟೆಗೆ ಹಾಕೊಳ್ತಾವಂತೆ. ಹಾಗಾಗಿ ನಾವು ಸಹ ತಿಳಿದೆಯೋ ಏನೇ ತಪ್ಪು ಮಾಡಿದ್ರು ಎಲ್ಲವನ್ನ ಕ್ಷಮಿಸ್ಬಿಡ್ಲಿ ಅಂತ ಮಾತ್ರ ಖಂಡಿತ ಕೇಳ್ಕೊಳ್ಳೋಣ. 65 ಶ್ಲೋಕಗಳ ಆ ಅರ್ಥ ಆಗಿತ್ತು. ಇಲ್ಲ, 66 ಆಗಿತ್ತು. ಎಸ್, 66 ಶ್ಲೋಕ ಆಗಿತ್ತು. ಇವತ್ತು 67ನೆಯ ಶ್ಲೋಕ. ಉದೀರ್ಣಃ ಸರ್ವತಶ್ಚಕ್ಷುರನೀಶಃ ಶಾಶ್ವತಸ್ಥಿರಃ ಭೂಷಯೋ ಭೂಷಣೋ ಭೂತಿರ್ವಿಶೋಕಃ ಶೋಕನಾಶನಃ. ಈ ಶ್ಲೋಕದಲ್ಲಿ ಮೊದಲಿಗೆ ಭಗವಂತನನ್ನ ಉದೀರ್ಣಃ ಅಂತ ಕರೀತಾರೆ. ಉಪ ಅಥವಾ ಉಪರಿ ಅಂದರೆ ಎತ್ತರದ ವಸ್ತು ಅಂತ. ಹೇಗೆ ಹಿಂದಿನಲ್ಲಿ ಊಪರ್ ಅಂತ ಹೇಳ್ತಾರಲ್ಲ, ಆ ರೀತಿ ಇಂಗ್ಲೀಷ್ನಲ್ಲಿ ನಾವು ಅಪ್ಪರ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಓದಿನಲ್ಲಿ, ಅಧ್ಯಯನದಲ್ಲಿ ಎತ್ತರವಿಡುವವರನ್ನ ಉಪಾಧ್ಯಾಯರು ಅಂತ ನಾವು ಕರಿತೀವಿ. ಇವಾಗ ಎಲ್ಲ ಟೀಚರ್ಸ್ ಅಂತ ಹೇಳ್ತೀವಿ, ಆದರೆ ಮೊದಲೆಲ್ಲ ಉಪಾಧ್ಯಾಯರೇ ಅಂತಲೇ ನಾವು ಕರಿತಾ ಇದ್ದಿದ್ದು. ಹಾಗೆಯೇ ಭೌತಿಕವಾಗಿ ಎತ್ತರದಲ್ಲಿರುವವರನ್ನ ಉದೀರ್ಣರು ಅಂತ ಹೇಳ್ತೀವಿ. ಭಗವಂತ ಗುಣಪೂರ್ಣನಾದ ಭಗವಂತನನ್ನು ನಾವಿಲ್ಲಿ ಉದೀರ್ಣ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಆ ರೀತಿ ಭಗವಂತ ಏನಾಗಿರ್ತಾನೆ ಅಂದ್ರೆ ಗುಣಪೂರ್ಣನಾಗಿರ್ತಾನೆ. ಆತ ಗುಣದಲ್ಲಿ ಹಾಗೂ ನಡತೆಯಲ್ಲಿ ಹಾಗೂ ಸ್ವರೂಪದಲ್ಲಿ ಆತ ಪೂರ್ಣ ಆಕಾರವನ್ನ ಪಡೆದಿರೋದ್ರಿಂದ ಆತನನ್ನ ಉದೀರ್ಣ ಅಂತ ಕರಿತಾ ಹೋಗ್ತಾರೆ. ಇನ್ನು ಸರ್ವತಶ್ಚಕ್ಷು ಅಂತ ತೆಗೆದುಕೊಂಡ್ರೆ, ಚಕ್ಷು ಅಂದ್ರೆ ಕಣ್ಣು, ನಮ್ಮೆಲ್ಲರಿಗೂ ಗೊತ್ತು. ಎಲ್ಲೆಡೆ ಕಣ್ಣುಳ್ಳವನು ಅಂದ್ರೆ ಯಾಕೆ ಇಲ್ಲಿ ಎಲ್ಲೆಡೆ ಕಣ್ಣಿಟ್ಟಿರ್ತಾನಪ್ಪ ಅಂದ್ರೆ, ಅಪ್ಪ ಅಮ್ಮನ ಹಾಗೆ. ಅಪ್ಪ ಅಮ್ಮ ಹೇಗೆ ನನ್ನ ಮಕ್ಕಳಿಗೆ ಎಲ್ಲಿ ತೊಂದರೆ ಬರುತ್ತೋ ಅಂತ ನಾವು ಹೇಗೆ ಒಂದು ಕಣ್ದೃಷ್ಟಿಯನ್ನ ಇಟ್ಟಿರ್ತೀವಿ, ಆ ರೀತಿ ಭಗವಂತ ನಮ್ಮ ರಕ್ಷಣೆಗೋಸ್ಕರ ಪ್ರತಿ ಎಲ್ಲೆಡೆಯೂ ಸಹ ಕಣ್ಣಿಟ್ಟಿರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆತನ ಕಣ್ಣುಗಳೇನಿದೆ ಅದು ಎಲ್ಲಾ ಕಡೆನೂ ಇದೆ. ಅಂದ್ರೆ ಇಲ್ಲಿ ಕಣ್ಣಿಟ್ಟಿದ್ದಾರೆ ಅಂತ ಅಂದ್ರೆ ನಮ್ಮನ್ನ ಕಾವಲು ಕಾಯೋದಿಕ್ಕೆ ಅಂತ ಅಲ್ಲ.
ಈಗ ನಾವು ಸಿಸಿಟಿವಿ ಹಾಕ್ತೀವಿ. ಸಿಸಿಟಿವಿ ಯಾಕೆ ಹಾಕಿಸ್ತಾರೆ ಅಂದ್ರೆ ಯೂಶುವಲಿ ಕಳ್ರು ಬಂದ್ಬಿಡ್ತಾರಪ್ಪ ಅಂತ ಸಿಸಿಟಿವಿ ಹಾಕಿಸ್ತೀವಿ ಅಲ್ವಾ? ಆದ್ರೆ ಇಲ್ಲಿ ಆ ಥರ ಅಲ್ಲ. ಇಲ್ಲಿ ಭಗವಂತ ಎಲ್ಲಿ ನಮಗೆ ತೊಂದ್ರೆ ಆಗುತ್ತೋ, ನನ್ ಮಗು ಅಮ್ಮ ಅಂದ ತಕ್ಷಣ ಅದು ಟಕ್ಕಂತ ಹೇಗೆ ಅಮ್ಮ ಬಂದ್ಬಿಡ್ತಾಳೋ, ಆ ರೀತಿ ಭಗವಂತ ಓಡಿ ಬರ್ತಾನೆ. ಹಾಗಾಗಿ ಭಗವಂತ ಸರ್ವತಶ್ಚಕ್ಷು ಅಷ್ಟೆ. ಇನ್ನು ಅನೀಶಃ ಅಂತ ತೆಗೆದುಕೊಂಡ್ರೆ, ತಮಗೆ ಇನ್ನೊಬ್ಬ ಒಡೆಯನಿಲ್ಲದವನು ಅನೀಶ. ಅಂದ್ರೆ ಹಿ ಈಸ್ ದ ಕಿಂಗ್ ಅಂತ ಹೇಳ್ಬೋದು. ಅವನಿಗಿಂತ ಇನ್ನೊಬ್ಬ ಒಡೆಯ ಇರೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಎಲ್ಲರಿಗಿಂತಲೂ ಸಹ ಎತ್ತರದಲ್ಲಿದ್ದಾನೆ. ಅವನಿಗಿಂತ ಎತ್ತರದಲ್ಲಿ ಯಾರೂ ಇಲ್ಲ. ಈಗ ಒಂದು ಸ್ಕೂಲ್ ಅಂತ ಹೇಳಿ ತಗೊಂಡಾಗ ಅವ್ರಿಗಿಂತ ಮೇಲೆ ಒಂದು ಪೋಸ್ಟ್ ಇದ್ದೇ ಇರುತ್ತೆ. ಆದ್ರೆ ಭಗವಂತನ ಪೋಸ್ಟೇ ಮೇಲೆ. ಅದಕ್ಕಿಂತ ಎತ್ತರದ ಪೋಸ್ಟ್ ಆಗ್ಲಿ ಅಥವಾ ಎತ್ತರದ ಸ್ಥಾನದಲ್ಲಾಗ್ಲಿ ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತನನ್ನ ಅನೀಶ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಶಾಶ್ವತ ಸ್ಥಿರಃ ಅಂತ ತೆಗೆದುಕೊಂಡ್ರೆ, ಯಾವತ್ತು ಒಂದೇ ರೀತಿ ಇರುವವನು, ಬದಲಾವಣೆ ಇಲ್ಲದೆ ಅಚಲನಾಗಿರುವಂತಹ ಭಗವಂತನನ್ನ ಶಾಶ್ವತ ಸ್ಥಿರಃ ಅಂತ ಹೇಳ್ತೀವಿ. ನಾವು ಹಾಗಲ್ಲ. ಎಷ್ಟು ಬೇಗ ಬದಲಾಗ್ಬಿಡ್ತೀವಿ ಅಂದ್ರೆ, ಯಾವುದೋ ಒಂದು ವಸ್ತು ನಮಗೆ ಬೇಡ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಅದರಿಂದ ಉಪಯೋಗ ಇದೆ ಅಂತ ಅಂದ ತಕ್ಷಣ ನನಗೆ ಆ ವಸ್ತು ಬೇಕು ಅಂತ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ ಅಲ್ವಾ? ಆದ್ರೆ ಭಗವಂತ ಹಾಗಲ್ಲ. ಭಗವಂತ ಯಾವಾಗ್ಲೂ ಒಂದೇ ರೀತಿ ಇರ್ತಾನೆ. ಅವನನ್ನ ಯಾರೂ ಸಹ, ನಾವ್ ಹೇಳ್ತೀವಲ್ಲ, ಇವ್ನ್ ಇವ್ರು ತುಂಬಾ ಕೆಟ್ಟೋರಿದ್ರಪ್ಪ, ಇದ್ದಕ್ಕಿದ್ದಂಗೆ ಪೂಜೆ ಮಾಡಕ್ ಶುರು ಆಗೋಗ್ಬಿಟ್ರು, ಒಳ್ಳೆಯವ್ರಾಗೋಗ್ಬಿಟ್ರು. ಏನೋ ಒಂದ್ ದೇವಸ್ಥಾನಕ್ ಹೋಗ್ ಬಂದ್ರು ಒಳ್ಳೇದಾಗ್ಬಿಡ್ತು. ಇಲ್ಲ, ನಮಗ್ ಹಾಗ ಅನ್ನಿಸ್ತಾ ಇರುತ್ತಷ್ಟೆ. ಆದ್ರೆ ಭಗವಂತ ಅವರಿಗೆ ಯಾವುದೇ ಕಾರಣಕ್ಕೆ ಏನನ್ನೇ ಕೊಟ್ರೂ ಸಹ ಅದು ಯಾವುದೋ ಒಂದು ಕಾರಣಕ್ಕೆ ಪೂರ್ವ ಜನ್ಮದ ನಂಟಿನಿಂದ ಅವರಿಗೆ ಸಿಕ್ಕಿರುತ್ತೆ ಅಥವಾ ಅವರ ಕರ್ಮದಿಂದ ಸಿಕ್ಕಿರುತ್ತೆ ವಿನಃ ಇವರು ಯಾರಿಗೂ ತಿಳಿಯದೆ ನಾನೇನೋ ಒಂದು ಪೂಜೆ ಪುನಸ್ಕಾರ ಮಾಡದೆ ನನಗೆಲ್ಲ ಸಿಕ್ಬಿಡ್ತು ಅಂದ್ರೆ ಆ ತರ ಇರೋದಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಭಗವಂತ ಶಾಶ್ವತ. ಅವನನ್ನ ಯಾರು ಅಲ್ಲಾಡ್ಸೋದಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದಿನ ನಾಮ ಭೂಷಯಃ ಅಂತ. ಅಂದ್ರೆ ಭೂಮಿಯಲ್ಲಿ ವ್ಯಾಪಿಸಿದ ನಾನಾ ರೀತಿಯ ಅವತಾರದಲ್ಲಿ ಭಗವಂತ ಭೂಮಿಗೆ ಬಂದು ನೆಲೆಸಿದ ಭಗವಂತನನ್ನ ಭೂಷಯಃ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆ, ಉಡುಪಿಗೆ ಬಂದು ಭಗವಂತ ಹೇಗೆ ನೆಲೆಸ್ದ, ಅಥವಾ ಪುರಿ ಜಗನ್ನಾಥಕ್ಕೆ ಬಂದು ಹೇಗೆ ನೆಲೆಸ್ದ, ಅಥವಾ ಗುರುವಾಯೂರಿನಲ್ಲಿ ಬಂದು ಹೇಗೆ ನೆಲೆಸ್ದ ಅಲ್ವಾ? ಪ್ರತಿಯೊಂದರ ಕತೆ ಭಿನ್ನವಾಗ್ತಾ ಹೋಗತ್ತೆ. ಅದೇ ರೀತಿ ನಮ್ಮ ಉಡುಪಿ ಕತೆ ತಗೊಂಡ್ರು ಅಷ್ಟೇನೆ. ಉಡುಪಿಯಲ್ಲಿ ಕೃಷ್ಣನೇ ಪ್ರಮುಖ. ಯಾಕೆಂದ್ರೆ ಆತ ಅಲ್ಲೇ ಬಂದು ನೆಲೆಸ್ಬೇಕು ಅಂತ ಗೋಪಿಚಂದನದ ಹಿಂಟೆಯಲ್ಲಿ ಬರ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ, ಆತ ಈ ಭೂಮಿಗೆ ಬರೋದೇ ಒಂದು ಆನಂದ. ಇನ್ನು ಅವತಾರದಿಂದ ಭೂಮಿಗೆ ಬಂದು ಹಲವೆಡೆ ನೆಲೆಸಿರೋದು ಅದಿನ್ನೂ ಭಿನ್ನ. ಏಕೆ ಅಂತಂದ್ರೆ, ಈಗ ರಾಮಾವತಾರದಲ್ಲಿ ಅವನು ಅಯೋಧ್ಯೆಯಲ್ಲಿ ಜನಿಸಿದ್ದಿರಬಹುದು, ಅಥವಾ ಬೃಂದಾವನ ಇರಬಹುದು, ಮಥುರಾ ಇರಬಹುದು ಕೃಷ್ಣಾವತಾರದಲ್ಲಿ. ಅಥವಾ ನಮಗೆ ರಾಮಾಯಣ ಅಂದ ತಕ್ಷಣ ಅಯೋಧ್ಯೆ ಹೇಗೆ ನೆನಪಾಗ್ತಾ ಹೋಗುತ್ತೋ ಹಾಗೆ ನಮ್ಗೆ ಕಿಷ್ಕಿಂಧೆ ಸಹ ನೆನಪಾಗ್ತಾ ಹೋಗುತ್ತೆ ಅಲ್ವಾ? ಹಾಗೇನೆ ನಮ್ಮ ಹಂಪೆಯ ಸುತ್ತಮುತ್ತಲಿನ ಪ್ರದೇಶ ಏನಿದೆ, ನೀವ್ ಅಲ್ಲಿ ಹೋದಾಗ ಅಲ್ಲಿ ಗೈಡ್ ಹೇಳ್ತಾ ಹೋಗ್ತಾರೆ, ಇಲ್ಲಿ ಹನುಮ ಹುಟ್ಟಿದ್ದು, ಇಲ್ಲಿ ಅವನ ಆಟ ಆಡಿದ ಜಾಗ ಅಂತ ಎಲ್ಲ ನಮಗ್ ತೋರಿಸ್ದಾಗ ವಿ ಫೀಲ್ ಲೈಕ್, ಅಯ್ಯೋ ಹೌದಾ ಇಲ್ಲಿದ್ನ ಅಂತ ಅನ್ಸುತ್ತೆ. ಆ ರೀತಿ ನಾನಾ ರೀತಿಯ ಅವತಾರದಲ್ಲಿ ಭೂಮಿಗೆ ಬಂದು ನೆಲೆಸಿದ ಭಗವಂತ ಭೂಷಯ. ಇನ್ನು ಭೂಷಣ ಅಂತಂದ್ರೆ ಎಲ್ಲಕ್ಕೂ ಚೆಲುವ ನೀಡುವ ಭಗವಂತ ಭೂಷಣ. ಅವನ ಅವತಾರ ಭೂಮಿಗೆ ಒಂದು ಶೋಭೆ. ದಶಾವತಾರವೂ ಅಷ್ಟೇ. ಈ ಅವತಾರ ಆ ಅವತಾರ ಅನ್ನೋದಕ್ಕಿಂತ ಪ್ರತಿಯೊಂದು ಅವತಾರವೂ ಭೂಮಿಗೆ ಬಂದ ತಕ್ಷಣ ಭೂತಾಯಿ ಖುಷಿ ಪಡ್ತಾಳೆ. ಅಯ್ಯೋ ನನ್ನ ಭಗವಂತ ಬಂದ, ನನಗೇನೋ ಒಂದು ಹೊಸ ಹುಮ್ಮಸ್ಸನ್ನ ಕೊಡ್ತಾ ಹೋಗ್ತಾನೆ. ಯಾಕೆ ಅಂತ ಅಂದ್ರೆ, ಪ್ರತಿಯೊಂದು ಅವತಾರದಲ್ಲೂ ಆತ ನಮಗೆ ಪಾಠವನ್ನ ಕಲಿಸ್ತಾ ಹೋಗ್ತಾನೆ. ನೋಡು, ಯಾವುದು ಶಾಶ್ವತ ಅಲ್ಲ, ನಾನೊಬ್ಬನೇ ಶಾಶ್ವತ ಅಂತ. ಇನ್ನು ಭೂತಿಹಿ ಅಂತ ತಗೊಳ್ಳೋದಾದ್ರೆ, ಉನ್ನತಿಯ ಸ್ವರೂಪ ಹಾಗೂ ಸಾಕಾರ ಮೂರ್ತಿ ಭಗವಂತ. ಅವನ ಹೆಸರೇ ಸಾಕು, ನಮ್ಮನ್ನು ಸಹ ಉನ್ನತಿಗೆ ಕರ್ಕೊಂಡು ಹೋಗುತ್ತೆ.
ಹಾಗೇನೆ ಅವನು ಸಾಕಾರ ಮೂರ್ತಿ. ಯಾಕೆ ಆತನ ಸಾಕಾರ ಮೂರ್ತಿ ಅಂತ ಹೇಳ್ತೀವಪ್ಪ ಅಂತ ಅಂದ್ರೆ, ಆತ ನಮಗೆ ನಾವು ಹೇಗೆ ಇರಬೇಕು ಅಂತ ಆತ ಭೂಮಿಗೆ ಬಂದು ನಮ್ಗೆ ಹೇಳ್ಕೊಟ್ಟು ಹೋಗ್ತಾನೆ. ಉದಾಹರಣೆ ಈಗ ಕೃಷ್ಣಾವತಾರ ಇರಬಹುದು, ರಾಮಾವತಾರ ಇರಬಹುದು. ಅವನು ಮನುಷ್ಯನಾಗೆ ಹುಟ್ಟು ಬಂದ. ಮನುಷ್ಯನಾಗಿ ಹುಟ್ಟಿ ಬಂದರೂ ಸಹ ಅವನು ಮಾಡಬೇಕಾದಂತಹ ಎಲ್ಲ ಕರ್ತವ್ಯಗಳನ್ನ ದೋಷ ಇಲ್ಲದೆ ಮಾಡಿ ಮುಗಿಸಿದ ಅಂತಾನೆ ಹೇಳ್ಬಹುದು. ಹಾಗಾಗಿ ಆತ ಭೂತಿಹಿ. ಇನ್ನು ವಿಶೋಕಃ ಅಂತ ತೆಗೆದುಕೊಂಡ್ರೆ, ಭಗವಂತನಿಗೆ ಎಂದೂ ಸಹ ದುಃಖವಿಲ್ಲ. ಹಾಗೂ ಅವತಾರದಲ್ಲಿ ಮಾತ್ರ ಆತ ದುಃಖಪಟ್ಟಂತೆ ತೋರುತ್ತೆ ಅಷ್ಟೆ. ಈಗ ಉದಾಹರಣೆ ರಾಮಾವತಾರದಲ್ಲಿ ಹೇಳ್ತಾ ಹೋಗ್ತಾರೆ. ಆತನ ತಂದೆಯ ಸಾವಿನ ವಿಷಯ ತಿಳಿದ ತಕ್ಷಣ ಆತ ಕುಸ್ತ್ ಬಿಟ್ಬಿಡ್ತಾನೆ. ಅಥವಾ ಸೀತೆ ಅಪಹರಣ ಆಗ್ತಿದ್ದ ಹಾಗೆ ಆತ ಅಳ್ತಾನೆ. ಅಥವಾ ನಾವು ಕೃಷ್ಣಾವತಾರದಲ್ಲಿ ಇದನ್ನೆಲ್ಲ ನಾವು ತುಂಬಾ ನೋಡ್ತೀವಿ. ರಾಧೆ ಅಲ್ಲೆಲ್ಲೋ ಕಾಲಿಟ್ಟಿದ ತಕ್ಷಣ ಕೃಷ್ಣ ಅಂತ ಕರೀತಾಳೆ. ಇವನ ಕಣ್ಣಲ್ಲಿ ನೀರ್ ಬರುತ್ತೆ ಅಲ್ವಾ? ಅಂದ್ರೆ ಹೌದಾ, ಭಗವಂತ ನಿಜವಾಗ್ಲೂ ಅಳ್ತಾ ಇದ್ನ ಅಂದ್ರೆ ಇಲ್ಲ, ಭಗವಂತ ನಿಜವಾಗ್ಲೂ ಅಳ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಅವನು ಅಳ್ತಾನೆ, ನಗುತ್ತಾನೆ, ಅಥವಾ ಈ ರೀತಿಯಾದಂತಹ ನಮ್ಮ ಏನೆಲ್ಲ ಭಾವನೆಗಳಿದೆ, ಆ ಎಲ್ಲ ಭಾವನೆಗಳಿಗೂ ಭಗವಂತನಿಗೂ ಇದೆಯಾ ಅಂತ ನಮಗೆ ನೋಡೋದಾದ್ರೆ ಖಂಡಿತ ಇಲ್ಲ. ಆ ರೀತಿ ಅವನಿಗಿಲ್ಲ. ಆದ್ರೆ ಆ ರೀತಿ ಆತ ನಟನೆ ಮಾಡ್ತಾ ಹೋಗ್ತಾನೆ. ಯಾಕೆ ಇಲ್ಲಿ ನಟನೆ ಮಾಡ್ಬೇಕಪ್ಪ ಭಗವಂತ ಅಂತ ನೋಡೋದಾದ್ರೆ, ನೋಡು ಈ ತರನು ನೀನು ಇದನ್ನ ಜಯ ಸಾಧಿಸಬಹುದು ಅಂತ. ಇದಕ್ಕೆ ಒಂದು ಕತೆ ಹೇಳ್ಬೇಕು ಅಂತಂದ್ರೆ, ಇವತ್ತಿನ ನುಡಿಮುತ್ತಲ್ಲಿತ್ತು. ತುಂಬಾ ಜನ ಕೇಳಿದೀರಾ ಅಂತ ಅನ್ಕೊಳ್ತೀನಿ. ಒಬ್ಬ ಹುಡುಗ ಯಾವಾಗ್ಲೂ ನಗ್ತಾ ಇರ್ತಾನೆ. ಇದಕ್ಕಿದ್ದ ಹಾಗೆ ನಗುವನ್ನ ಮರೆತು ಬಿಡ್ತಾನೆ ಅವನು. ಟೀಚರ್ ಕೇಳ್ತಾರೆ, ಏನಾಯ್ತು? ಇಲ್ಲ, ನಾನು ಒಂದು ಹುಡ್ಗಿನ್ ಪ್ರೀತಿಸ್ತಾ ಇದ್ದೆ. ಇದಕ್ಕಿದ್ದ ಹಾಗೆ ಅವಳು ನನ್ನನ್ನ ಬಿಟ್ಟು ಹೋಗ್ಬಿಟ್ಲು. ಹೌದಾ? ಹಾಗಾದ್ರೆ ಬಾ ಸಂಜೆ ಮನೆಗ್ ಬಾ, ಸರು ಮಾತಾಡ್ಬೇಕು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಸಂಜೆ ಅವ್ರ ಮನೆಗ್ ಹೋದಾಗ ಲೆಮನ್ ಜ್ಯೂಸ್ ಮಾಡ್ಕೊಡ್ತಾರೆ. ಲೆಮನ್ ಜ್ಯೂಸ್ ಮಾಡ್ಕೊಟ್ಟಾಗ ಅದಕ್ಕೆ ಬೇಕು ಅಂತಾನೆ ಅವರ ಪತಿ ಏನ್ ಮಾಡ್ತಾರೆ, ಉಪ್ಪನ್ನ ಜಾಸ್ತಿ ಹಾಕ್ಬಿಟ್ಟು ಕೊಡ್ತಾರೆ. ಅವ್ನ್ ಒಂದ್ ಸಿಪ್ಪು ಕುಡಿತಿದ್ದ ಹಾಗೆ ಒಂಥರ ಮುಖ ಮಾಡ್ಕೊಂಡ್ಬಿಡ್ತಾನೆ. ಆಗ ಅವ್ರು ಹೇಳ್ತಾರೆ, ಇದನ್ ಚೆಲ್ಬಿಡ್ಲಾ ಅಂತ. ಆಗ ಅವ್ನು ಹೇಳ್ತಾನೆ, ಇಲ್ಲ ಇಲ್ಲ, ಚೆಲ್ಲೋ ಅವಶ್ಯಕತೆ ಏನಿಲ್ಲ, ಇನ್ನೊಂದೆರಡು ಸ್ಪೂನ್ ಸಕ್ಕರೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಸೊ ಆಗ ಅವರು ಸರಿ ಹೇಳ್ತಾರೆ, ಇದನ್ನೇ ನಾವು ನಿಮಗೆ ಹೇಳಬೇಕು ಅನ್ಕೊಂಡಿದ್ದು. ಯಾಕೆ ಅಂದ್ರೆ ನಮಗೆ ಬೇಜಾರಾಯ್ತು, ಏನೋ ಒಂದ್ ಕಷ್ಟ ಬಂತು ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಇಷ್ಟೇ ಜೀವನ ಅಂತ ಹೇಳಿ ನಮಗ್ ನಾವೇ ಚೌಕಟ್ಟು ಹಾಕೊಂಡ್ಬಿಡ್ತೀವಿ. ನೋ, ನಾವ್ ಇದನ್ನ ಗೆಲ್ಲುವಂತಹ ಎಲ್ಲ ಏನಂತಾರೆ ಸಾಧ್ಯತೆಗಳಿರುತ್ತೆ. ನಾವ್ ಅದನ್ನ ಮರ್ತು ಬಿಡ್ತೀವಿ. ಯಾಕೆ ಇಲ್ಲಿ ಇವತ್ತಿನ ನುಡಿಮುತ್ತೆ ಹೇಳಿದೆ ಅಂದ್ರೆ, ಈಗ ಕೃಷ್ಣಾವತಾರದ ಎಕ್ಸಾಂಪಲ್ ಕೊಟ್ಟೆ, ರಾಮಾವತಾರದ ಎಕ್ಸಾಂಪಲ್ ಕೊಟ್ಟೆ. ಅಲ್ಲೂ ಭಗವಂತ ನಮಿಗ್ ಅದನ್ನೇ ತೋರ್ಸೋದು. ಅಂದ್ರೆ ಎಸ್ಪೆಷಲಿ ಕೃಷ್ಣಾವತಾರ ತುಂಬಾ ಜನ ಹೇಳೋದೇನು ಅಂತ ಅಂದ್ರೆ, ಕೃಷ್ಣ ಅಂದ ತಕ್ಷಣ ರಾಧೆನ್ ಬಿಟ್ಟು ಹೋಗ್ಬಿಟ್ಟ, ರಾಧೆನ್ ಬಿಟ್ಟು ಹೋಗ್ಬಿಟ್ಟ. ನೋ, ಅವನು ಕೇವಲ ರಾಧೆಯನ್ನ ಬಿಟ್ಟು ಹೋಗ್ಲಿಲ್ಲ. ನಮಿಗ್ ಆತ ತೋರಿಸ್ತಾನೆ, ಲೈವ್ ಎಕ್ಸಾಂಪಲ್ ಕೊಡ್ತಾನೆ. ನೋಡು, ಯಾವ್ದೋ ಒಂದು ಟೀನೇಜ್ ಅಲ್ಲಿ ಯಾವ್ದೋ ಒಂದು ಹುಡುಗಿನ ಪ್ರೀತಿಸ್ತೀಯಾ, ಅದಷ್ಟೇ ಜೀವನ ಅಲ್ಲ. ನಿನ್ನ ಕರ್ತವ್ಯ ಏನಿದೆ, ನೀನು ಯಾವ ಕಾಸಿಗೆ ಈ ಭೂಮಿ ಮೇಲ್ ಬಂದಿದ್ಯಾ ಅದನ್ನ ನೀನು ಫುಲ್ಫಿಲ್ ಮಾಡ್ಲೇಬೇಕು ಅಂತ. ಅಂದ್ರೆ ನಾನು ಬಂದಿದ್ದು ಧರ್ಮ ಸ್ಥಾಪನೆ ಮಾಡೋದಿಕ್ಕೆ, ಕೃಷ್ಣಾವತಾರ ಆಗಿದ್ದು. ನಾನು ಧರ್ಮ ಸ್ಥಾಪನೆ ಮಾಡ್ಲೇಬೇಕು. ಸಿ, ಹಿ ಈಸ್ ಸೋ ಕ್ಲಿಯರ್. ಅದೇ ತರ ನಮಿಗ್ ಹೇಳ್ತಾನೆ, ನಿನ್ನ ಜೀವನದಲ್ಲಿ ಏನೋ ಒಂದ್ ದುಃಖ ಬಂದ ತಕ್ಷಣ, ಯಾರೋ ಒಂದ್ ಸ್ವಲ್ಪ ಏನೋ ಮನೇಲಿ ತೊಂದ್ರೆ ಆಯ್ತು, ಅಥವಾ ಇನ್ಯಾರೋ ನನಗ್ ಪ್ರೀತಿ ಕೊಡ್ಲಿಲ್ಲ, ಅಥವಾ ಇನ್ನೊಂದಾಯ್ತು ಮತ್ತೊಂದಾಯ್ತು ಅಂದ ತಕ್ಷಣ ನಾವ್ ಜೀವನ ಇಷ್ಟೇ ಅನ್ಕೊಂಡ್ಬಿಡ್ತೇವೆ. ಏನೋ ಇಷ್ಟೇ ಜೀವನ, ಖಂಡಿತ ಅಲ್ಲ. ಅದೇ ರೀತಿ ಇಲ್ಲಿ ಭಗವಂತ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ, ಅಥವಾ ಪರಶುರಾಮನ ಅವತಾರದಲ್ಲೂ ಬಂದಾಗ್ಲೂ ಸಹ ಆತ ಅರ್ಥ ಕಾಣ್ತಾನೆ. ಆದ್ರೆ ಇಲ್ಲಿ ಅಳುವುದಿಲ್ಲ. ಆತ ಕೇವಲ ನಟನೆಯನ್ನ ಮಾಡ್ತಾನೆ. ಅಂದ್ರೆ ನೀವು ಇದೇ ತರ ಅಲ್ವಾ? ಆದ್ರೆ ಅವನ ನಡವಳಿಕೆಯಿಂದ ನಮಗೆ ಹೇಳ್ಕೊಡ್ತಾ ಹೋಗ್ತಾನೆ, ನೋ ಯು ಕ್ಯಾನ್ ಕಮ್ ಔಟ್, ಇದರಿಂದ ನೀನ್ ಹೊರಗಡೆ ಬರಬಹುದು ಅಂತ. ಹಾಗಾಗಿ ಮಾನವನ ಅವತಾರದಲ್ಲಿ ಇದ್ದಾಗ ಮಾನವರಂತೆ ಆತ ನಟಿಸ್ತಾನೆ ಅಷ್ಟೆ. ಹಾಗೆ ಮಾನವನ ನಿಜವಾದ ಜೀವನ ಶೈಲಿಯನ್ನ ತೋರಿಸಿಕೊಡುವುದಕ್ಕಾಗಿಯೇ ಇಂತಹ ಶೋಕವನ್ನ ತೋರ್ಪಡಿಸಿ ಆತ ಹೋಗ್ತಾನೆ. ಹಾಗಾಗಿ ಅವನಿಗೆ ನಿಜವಾದ
ಶೋಕ ಇಲ್ಲ. ಏಕೆಂದ್ರೆ ನಮಗೂ ಗೊತ್ತು ರಾಧೆ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ. ಅಲ್ವಾ? ಹಾಗಾಗಿ ಇಲ್ಲಿ ನಾನು ನಾನ್ ಹೇಳಿದ್ನಲ್ಲ, ಹಿ ಈಸ್ ಸೋ ಸ್ವೀಟ್. ಯಾಕೆ ಅಂತಂದ್ರೆ ನಾವು ಈಗ ರಾಮ, ಕೃಷ್ಣ ಅಂತ ಕರಿಬೇಕು ಅಂದ್ರೇನೆ ನಮಗೆ ದಟ್ ಈಸ್ ಅ ಮೇನ್ ಪವರ್. ಈಗ ಹೇಗೆ ದುಡ್ಡಿರೋರ್ ಹತ್ರ ಹೋಗ್ಬಿಟ್ಟು "ಏ ಸಾಲ ಕೊಡಿ" ಅಂತ ಹೇಗ್ ಕೇಳ್ತೀವೋ, ಅಥವಾ ಯಾರ ಹತ್ರ ಹಣ ಇದೆಯೋ ಅವ್ರ ಹತ್ರ ಹೋಗಿ ನಾವು ಕೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮನುಷ್ಯರ ಹತ್ರ ಹೋಗ್ಲಿಲ್ಲ ಅಂದ್ರೂ ಬ್ಯಾಂಕಲ್ಲಿ ದುಡ್ಡಿರುತ್ತೆ. ಬ್ಯಾಂಕಲ್ಲಿ ಹೋಗಿ ಲೋನ್ ಕೊಡಿ ಸರ್ ಅಂತ ಕೇಳ್ತೀವಿ ಅಲ್ವಾ? ಜಸ್ಟ್ ಲೈಕ್ ದಟ್. ಯಾರು ತುಂಬಾ ಕಷ್ಟ ಅನುಭವಿಸಿದಾರೋ, ಈಗ ನಾವ್ ಹೇಳ್ತೀವಲ್ಲ, ನಿಮಿಗ್ ನನ್ ಕಷ್ಟ ಅರ್ಥ ಆಗಲ್ಲ ಹೋಗ್ರಿ ರೀ ಅಂತ ಬೈತೀವಿ ಕೆಲವೊಮ್ಮೆ. ಯಾಕೆ ಹೇಳ್ತೀವಿ? ಅವ್ರೇನ್ ಅನುಭವಿಸಿದ್ರೆ ಗೊತ್ತಾಗ್ತಿತ್ತು ಅಂತ ನಾವು ಕೋಪದಲ್ಲಿ ಬೈಯೋದು ಉಂಟು. ಆದ್ರೆ ಇಲ್ಲಿ ರಾಮ, ಕೃಷ್ಣ ಅಂತ ಅನ್ಬೇಕಾದ್ರೆ ನಾವ್ ಹಾಗನ್ನಕ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ರಾಮಾವತಾರದಲ್ಲಿ ಬಂದು ಎಷ್ಟೆಲ್ಲ ನೋವು ಅನುಭವಿಸ್ಬೇಕೋ ಅಷ್ಟು ನೋವು ಅನುಭವಿಸ್ಬಿಟ್ಟು ಹೋದ. ಕೃಷ್ಣಾವತಾರದಲ್ಲಿ ಆತ ಬಂದು ಎಷ್ಟೆಲ್ಲ ನೋವು ಅನುಭವಿಸ್ಬೋದೋ ಅಷ್ಟೂ ನೋವು ಅನುಭವಿಸಿ ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ನಾನು ಹೋಗಿ ನನ್ನ ಜೀವನದಲ್ಲಿ ಏನೋ ಒಂದ್ ತೊಂದ್ರೆ ಆಗ್ತಿದೆ ಅಂತ ಅಪ್ಪಿ ತಪ್ಪಿ ನಾನೇನಾದ್ರೂ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತೆ. ನೋಡಿ, ನಾವು ಕೇವಲ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಾ ಇದೀವಿ ಅಂತ ಅನ್ಕೊಳ್ತೀವಿ. ನೋ. ಭಗವಂತ ನೀನು ಭೂಮಿಗೆ ಬಂದು ಏನೆಲ್ಲ ನೋವು ಅನುಭವಿಸ್ದೆ ಅಲ್ವಾ, ಆ ನೋವುಗಳ ಮುಂದೆ ನನ್ನ ಜೀವನದ ನೋವು ಏನೂ ಇಲ್ಲ ತಂದೆ. ಹಾಗಾಗಿ ಇದನ್ನೆಲ್ಲ ನಿನಗೆ ನಾನು ಸಮರ್ಪಿತ ಮಾಡ್ತಾ ಇದ್ದೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಈ ಭಾವ ನಮ್ಮಲ್ಲಿರ್ಬೇಕು. ಯಾವಾಗ ನಮ್ಮಲ್ಲಿ ಈ ಭಾವ ಇರುತ್ತೆ, ಆಗ ನೀವು ಹರೇ ರಾಮ ಮಂತ್ರವನ್ನ ನೀವು ಒಂದೇ ಒಂದು ಸಾರಿ ಪಠನೆ ಮಾಡಿದ್ರೆ ಸಾಕು, ನಿಮ್ಮಲ್ಲಿರುವ ಎಲ್ಲ ಕಷ್ಟಗಳು ಕರಗಿ ನೀರಾಗಿ ಹೋಗ್ಬಿಡತ್ತೆ. ಏಕೆಂದ್ರೆ ಮನುಷ್ಯರಿಗಾದ್ರೆ ಹೇಳ್ಬೋದು ನಿನಗೆ ಅರ್ಥ ಆಗಲ್ಲ ಅಂತ. ಭಗವಂತ ಅದಕ್ಕಿಂತ ಅನುಭವಿಸ್ಬಿಟ್ಟಿದನಲ್ವಾ, ರಾಮಾವತಾರ, ಕೃಷ್ಣಾವತಾರ. ಇನ್ನು ಶೋಕ ನಾಶನಃ ಅಂತ ಅಂದ್ರೆ ದುಃಖವಿಲ್ಲದಂತೆ ಮಾಡುವವ. ಹೌದಾ, ನಮಗ್ ದುಃಖ ಇಲ್ಲ. ನಾನು ಹೇಳದ್ನಲ್ಲ ಈಗ ತಾನೆ, ಈಗ ಏನ್ ಹೇಳ್ದೆ ಅದ್ರ ಕಂಟಿನ್ಯೂಷನ್. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಿಮಗೆ ದುಃಖ ಇಲ್ದೇ ಇರೋ ಹಾಗಾಗತ್ತೆ. ಹೌದಾ? ನಾನು ಈಗ ಮನೆಗೆ ಹೋಗೋಷ್ಟ್ರೊಳಗೆ ನನ್ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಟ್ಟಿರುತ್ತಾ? ತುಂಬಾ ಜನ ಕೇಳೋದುಂಟು. ನೀನು ಮನೆಗೆ ಹೋಗೋ ಅಷ್ಟೊತ್ತಿಗೆ ನಿನ್ನ ಮನೆಯ ಸಮಸ್ಯೆ ಎಲ್ಲ ಸಾಲ್ವ್ ಆಗಿರುತ್ತೋ ಆಗಿರಲ್ವೋ ಗೊತ್ತಿಲ್ಲ. ಆದ್ರೆ ಅದನ್ನೆಲ್ಲ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯನ್ನ ನಿನಗೆ ಭಗವಂತ ಕೊಟ್ಬಿಟ್ಟಿರ್ತಾನೆ. ಸಿ, ಯಾಕೆಂದ್ರೆ ಈಗ ನಾವು ಮಾರ್ಕೆಟಿಗೆ ಹೋಗ್ತೀವಿ ಹೆಣ್ಮಕ್ಳು ತರಕಾರಿ ತರಕ್ಕೆ. ನಮಗ್ ಗೊತ್ತಿರುತ್ತಲ್ವಾ, ಹಾಗಲಕಾಯಿ ಕಹಿ ಇರುತ್ತೆ, ಮೆಣಸಿನ್ಕಾಯಿ ಖಾರ ಇರುತ್ತೆ. ತರಲ್ವಾ ಹಾಗಿದ್ರೆ? ಅಯ್ಯೋ ಖಾರ ಇದೆ ಯಾಕ್ರಿ ತರ್ತೀರಾ ಅಂತ ಬಿಟ್ಬಿಡ್ತೀವ? ಇಲ್ಲ, ಹಾಗಲಕಾಯಿನೇ ಫಸ್ಟ್ ಎತ್ಕೊಳ್ತೀವಿ. ತಿಂಗಳಲ್ಲಿ ಒಂದಿನನಾದ್ರು ತಿನ್ಬೇಕು. ಕೆಲವ್ರು ತಿನ್ನೋರು ವಾರಕ್ಕೊಂದಿನ ತಿನ್ನೋರು ಇರ್ತಾರೆ. ಕೊನೇ ಪಕ್ಷ ತಿಂಗ್ಳಿಗೊಂದಿನನಾದ್ರು ತಿನ್ಲೇಬೇಕು ಅಂತ ಕಂಪಲ್ಸರಿನಾದ್ರೂ ತಗೊಂಡ್ಬರ್ತಾರೆ. ಯಾಕೆ? ನಮಗ್ ಗೊತ್ತಿರುತ್ತೆ ಅದ್ ಕಹಿ ಇದೆ, ಆದ್ರೆ ಆರೋಗ್ಯಕ್ಕೆ ಸಿಹಿ ಇದೆ. ಅದೇ ರೀತಿ ಶೋಕ ನಾಶನಃ ಅಂದ ತಕ್ಷಣ ದುಃಖ ಇಲ್ಲದೆ ಇರೋ ಹಾಗೆ ಭಗವಂತ ಮಾಡೋದಿಲ್ಲ. ಹಾಗಲಕಾಯಿನ ನೀನು ಬೆಲ್ಲದಲ್ಲಿ ನೆನೆ ಹಾಕ್ಬಿಟ್ಟು ನೀನ್ ಮಾಡಿದ್ರು ಅದ್ ಕಹಿನೇ ಇರುತ್ತೆ. ಆದ್ರೆ ಅದರ ಆರೋಗ್ಯದ ಬೆನಿಫಿಟ್ ಗೊತ್ತಾದ ತಕ್ಷಣ ಕಹಿ ಇದ್ರೂ ಪರವಾಗಿಲ್ಲ, ನನ್ನ ತಟ್ಟೆಯಲ್ಲಿ ಒಂದ್ ಸ್ಪೂನ್ ಇರ್ಲಿ ಅಂತ ಹೇಗೆ ಹಾಕೊಂಡು ತಿಂತೀವೋ, ಅಂದ್ರೆ ಹೇಗೆ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಬರುತ್ತಲ್ವಾ ನಮಗೆ, ಆ ರೀತಿ ನಮ್ಮ ಎಲ್ಲ ದುಃಖವನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿ ನಮ್ಗೆ ಭಗವಂತ ಕೊಡ್ತಾನೆ. ಇವತ್ತೇನೋ ಕಷ್ಟ ಬಂತು ಅಂತ ಅಂದ್ರೆ, ಹೌದಾ, ಇದರಿಂದ ನನಗೇನೋ ಒಂದು ಪಾಠ ಇದೆ. ಐ ಆಮ್ ಎ ವೆರಿ ಗುಡ್ ಸ್ಟೂಡೆಂಟ್, ತುಂಬಾ ಒಬಿಡಿಯಂಟ್ ಸ್ಟೂಡೆಂಟ್ ನಾನು ಕಲ್ತ್ಕೊಳ್ತೀನಿ ಅನ್ನುವಂತಹ ಧೈರ್ಯ ಬರುತ್ತೆ. ಇದನ್ನೇ ನಮಗೆ ಭಗವದ್ಗೀತೆ ಹೇಳ್ಕೊಡೋದು. ಎಲ್ಲವನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿ ಭಗವಂತ ನಮ್ಗೆ ಕೊಡ್ತಾ ಹೋಗ್ತಾನೆ. ಇನ್ನು 68ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಅರ್ಚಿಷ್ಮಾನಚ್ಚಿತಃ ಕುಂಭೋ ವಿಶುದ್ಧಾತ್ಮ ವಿಶೋಧನಃ
ಅನಿರುದ್ಧೋ ಪ್ರತಿರತಃ ಪ್ರದ್ಯುಮ್ನೋ ಮಿತ ವಿಕ್ರಮಃ. ಭಗವಂತ ಅರ್ಚಿಷ್ಮಾನ್. ಅರ್ಚಿಷ್ಮಾನ್ ಅಂದ್ರೆ ಜಗತ್ತಿನಲ್ಲಿ ಯಾವ ಯಾವ ಬೆಳಕಿದೆಯೋ ಅದೆಲ್ಲವುದರ ಮೂಲ ಭಗವಂತ ಅರ್ಚಿಷ್ಮಾನ್. ಆತ ಬೆಳಕಿನ ಜ್ವಾಲೆಗಳಿಂದ ಸುತ್ತುವರೆದಿದ್ದಾನೆ. ಇಲ್ಲಿ ಬೆಳಕಿನ ಜ್ವಾಲೆ ಅಂತ ಅಂದ್ರೆ ಏನೋ ಸೀರಿಯಲ್ ಸೆಟ್ ಹಾಕೊಂಡು ಓಡಾಡ್ತಿದ್ದಾನೆ ಅಂತ ಅಲ್ಲ. ಇಲ್ಲಿ ಬೆಳಕಿನ ಜ್ವಾಲೆ ಅಂದ್ರೆ ಜ್ಞಾನದ ಬೆಳಕಿನಿಂದ ಆತ ಪ್ರಜ್ವಲಿಸ್ತಾ ಇದ್ದಾನೆ. ಆತ ಏನ್ ಕೇಳಿದ್ರು ಹಿ ಈಸ್ ರೆಡಿ ಟು ಗಿವ್. ಯಾಕೆ ಅಂದ್ರೆ ಅವನಿಗೆಲ್ಲ ಗೊತ್ತು. ಹಾಗಾಗಿ ಇಲ್ಲಿ ಜ್ಞಾನದ ಬೆಳಕು ಅಂದ್ರೆ ಬೆಳಕಿನ ಜ್ವಾಲೆಗಳಿಂದ ಅಂತ ಅಂದ್ರೆ ಆತ ಜ್ಞಾನದ ಬೆಳಕಿನಿಂದ ಸುತ್ತುವರೆದಿದ್ದಾನೆ. ಯಾಕೆಂದ್ರೆ ಅವನ ದೇಹವೇ ಜ್ಞಾನ ಮತ್ತು ಆನಂದದಿಂದ ಆಗಿದೆ. ಹಾಗಾಗಿ ಆತನನ್ನ ನಾವು ಅರ್ಚಿಷ್ಮಾನ್ ಅಂತೀವಿ. ಇನ್ನು ಅರ್ಚಿತಃ ಅಂತ ತೆಗೆದುಕೊಂಡ್ರೆ ಎಲ್ಲರಿಂದ ಪೂಜಿಸಲ್ಪಡುವವನು. ಇಂಥವ್ರು ಪೂಜೆ ಮಾಡ್ತಾರೆ, ಇಂಥವ್ರು ಪೂಜೆ ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಭೂಮಿ ಮೇಲೆ ಯಾರ್ಯಾರಿದಾರೋ ಎಲ್ಲ ಜೀವಿಗಳಿಂದ ಪೂಜೆ ಮಾಡಿಸ್ಕೊಳ್ತಾನೆ. ನೀವ್ ಅನ್ಬೋದು, ಅಯ್ಯೋ ನಮ್ಮನೇಲಿ ಒಬ್ರಿದಾರೆ, ಅವರಿಗೆ ಭಗವಂತನ್ ಕಂಡ್ರೆ ಆಗಲ್ಲ ಅಂತ. ನಿಜ ಹೇಳ್ಬೇಕಂದ್ರೆ ನಮಗಿಂತ ಯಾರಿಗೆ ಭಗವಂತನನ್ನ ಕಂಡ್ರೆ ಆಗಲ್ಲ ಅಂತ ಹೇಳ್ತೀವೋ ಅವರು ಇನ್ನೂ ಅತಿ ಹೆಚ್ಚು ಆರಾಧನೆ ಮಾಡ್ತಾರೆ. ಉದಾಹರಣೆ ಕಂಸ. ಎಲ್ರು ಒಂದ್ ಸಲ ಕೃಷ್ಣ ಅಂದ್ಬಿಟ್ಟು ಸುಮ್ನಾಗ್ ಹೋಗ್ತಿದ್ರು. ಅವ್ನ್ ಹಂಗಲ್ಲ, ರಾತ್ರಿ ಮಲ್ಕೊಂಡಾಗ್ಲೂ ಅವನಿಗೆ ಕೃಷ್ಣ ನೆನ್ಪಾಗ್ತಾ ಇದ್ದ. ಕೃಷ್ಣ 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 ಅಲ್ವಾ? ಅಂದ್ರೆ ಯಾರು ನಾವು ನಾಸ್ತಿಕರು ಅಂತ ಹೇಳ್ತಾರೋ ಅವರು ಆಸ್ತಿಕರಿಗಿಂತ ಅತಿ ಹೆಚ್ಚು ಭಗವಂತನನ್ನ ಆರಾಧನೆ ಮಾಡ್ತಾರೆ. ನಾವಾದ್ರೆ ಒಂದ್ಸಲ ಭಗವಂತ ಕಾಪಾಡೋ ಅಂತ ಹೇಳ್ಬಿಟ್ಟು ಸುಮ್ನಾಗ್ತೀವಿ. ಅವ್ರು ಹಂಗಲ್ಲ. ಭಗವಂತ ಇಲ್ಲ, ಭಗವಂತ ಇಲ್ಲ, ನಿನಗೆ ಗೊತ್ತಿಲ್ವಾ, ನಿನ್ ಕೆಲ್ಸ ನೀನ್ ಮಾಡ್ಬೇಕು, ನೀನ್ ಮಾಡು, ಭಗವಂತ ಇಲ್ಲ, ಭಗವಂತ ನೋಡಿ. ನಾವು ಒಂದೇ ಸಲ ಭಗವಂತ ಅಂದಿದ್ದು ಅವರು ನಮಗಿಂತ ಅತಿ ಹೆಚ್ಚು ಭಗವಂತನನ್ನ ಜ್ಞಾಪಿಸ್ಕೊಳ್ತಾರೆ. ಹಾಗಾಗಿ ಅವನು ಅರ್ಚಿತ. ಇನ್ನು ಕುಂಭಃ ಅಂತ ಅಂದ್ರೆ ಕುಂಭ ಅಂದ್ರೆ ಮಡಿಕೆ ಅನ್ನೋ ಅರ್ಥ ಬರುತ್ತೆ. ಅಂದ್ರೆ ಸ್ವತ್ತನ್ನ ಮುಚ್ಚಿಡೋದಕ್ಕೆ ಮೊದಲು ಪಾತ್ರೆಯನ್ನ ಬಳಸ್ತಾ ಇದ್ರು ಅಲ್ವಾ? ಅಂದ್ರೆ ನಾವು ನಿಧಿ ಅಂತ ಏನ್ ಇವಾಗ ಈಗಿನ ಕಾಲದಲ್ಲಿ ಕರಿತೀವಿ, ಅದನ್ನೆಲ್ಲ ಭೂಮಿಲಿ ಫಸ್ಟ್ ಹೂತಿಡ್ಬೇಕು ಅಂದಾಗ ದೊಡ್ಡ ದೊಡ್ಡ ಮಡಿಕೆಯಲ್ಲಿ ಮುಚ್ಚಿಡ್ತಿದ್ರು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಭಗವಂತನನ್ನ ಯಾಕೆ ಕುಂಭ ಅಂತ ಹೇಳ್ತಾರೆ ಅಂದ್ರೆ ಅವನು ಪ್ರಳಯ ಕಾಲದಲ್ಲಿ ಈ ಇಡೀ ವಿಶ್ವವನ್ನ ತನ್ನ ಹೊಟ್ಟೆಯಲ್ಲಿ ಔಸಿಟ್ಕೊಂಡ್ಬಿಡ್ತಾನೆ, ಯಾರಿಗೂ ಕಾಣದೇ ಇರೋ ಹಾಗೆ. ಹಾಗಾಗಿ ಆತನನ್ನ ಕುಂಭ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲವನ್ನ ತನ್ನೊಳಗೆ ಮುಚ್ಚಿಡುವ ಕುಂಭ. ಇಲ್ಲಿ ಕುಂಭ ಎನ್ನುವುದಕ್ಕೆ ಭೂಮಿ ಅನ್ನೋ ವಿಶೇಷ ಅರ್ಥ ಕೂಡ ಇದೆ. ಭೂಮಿಯನ್ನ ನಿರ್ಮಿಸಿ ಬೆಳಗುವ ಭಗವಂತ ಕುಂಭ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಇನ್ನು ವಿಶುದ್ಧಾತ್ಮ ಅಂತ ತೆಗೆದುಕೊಂಡ್ರೆ ಭಗವಂತ ಮತ್ಸ್ಯ ಕೂರ್ಮ ವರಾಹ ರೂಪದಲ್ಲಿ ಭೂಮಿಗಿಳಿದು ಬಂದರೂ ಕೂಡ ಎಲ್ಲಾ ರೂಪದಲ್ಲಿಯೂ ಆತ ಪರಿಶುದ್ಧ ಸ್ವರೂಪ. ಮತ್ಸ್ಯ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಮೀನಿನ ರೂಪ. ಕೂರ್ಮ ಅಂದ್ರೆ ಆಮೆ, ವರಾಹ ಅಂದ್ರೆ ಹಂದಿಯ ರೂಪದಲ್ಲಿ ಬರ್ತಾನೆ. ಆದ್ರೆ ಆತ ಯಾವುದೇ ರೂಪದಲ್ಲಿ ಬರ್ಲಿ ಆತ ಪರಿಶುದ್ಧ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದೇನು ಅಂದ್ರೆ ಯಾವುದೋ ಒಂದು ಹೊರಗಿನ ರೂಪ ಅದು ಪರಿಶುದ್ಧ ರೂಪ ಅಲ್ಲ. ಆಂತರಿಕ ರೂಪ ಹಾಗೂ ನಾವು ಮಾಡುವ ಕರ್ಮಗಳೇನಿದೆ ಅದರಿಂದ ನಾವು ಪರಿಶುದ್ಧರಾಗ್ತಾ ಹೋಗ್ತೀವಿ, ಪವಿತ್ರರಾಗ್ತಾ ಹೋಗ್ತೀವಿ. ಇವತ್ತು ನೀನು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಪರ್ಫ್ಯೂಮ್ ಗಿಫ್ಯೂಮ್ ಹಾಕೊಂಡ್ಬಿಟ್ಟು ನಿನ್ನ ಮನಸ್ಸಿನಲ್ಲಿ ಬರೀ ಕೆಟ್ಟ ಬುದ್ಧಿಯನ್ನೇ ಇಟ್ಕೊಂಡ್ರೆ ವಾಟ್ ಈಸ್ ದ ಯೂಸ್ ಅಲ್ವಾ? ಅದನ್ನೇ ಇಲ್ಲಿ ಭಗವಂತ ರೂಪದಲ್ಲಿ ಹೊತ್ತುಕೊಂಡ್ಬಂದು ಹೇಳ್ತಾ ಇದ್ದಾನೆ. ನೋಡು, ನೀನ್ ಯಾವುದನ್ನು ಮೇಲು ಯಾವುದನ್ನು ಕೀಳು ಅಂತ ನೀನ್ ಅನ್ಬೇಡ. ಅಷ್ಟೇ ಅಲ್ಲ, ಹೈಗ್ರೀವ ಅವತಾರದಲ್ಲಿ ಆತ ಕುದುರೆ ರೂಪದಲ್ಲಿ ಬರ್ತಾನೆ ಅಲ್ವಾ? ಇಲ್ಲಿ ಯಾವ ಪ್ರಾಣಿಯೂ ಸಹ ಇಲ್ಲಿ ಮೇಲು ಕೀಳು ಅನ್ನೋದು ಇಲ್ವೇ ಇಲ್ಲ. ಹಾಗಾಗಿ ಎಲ್ಲಾ ಜೀವಿಯ ಒಳಗೆ ಭಗವಂತ ಯಾವ ರೂಪದಲ್ಲೂ ಕೂಡ ಇದ್ದರೂ ಸಹ ಆತನಿಗೆ ಕೋಳೆಯ ಸ್ಪರ್ಶ ಇಲ್ಲ. ಒಬ್ಬ ಕಳ್ಳನಲ್ಲಿರ್ಲಿ ಅಥವಾ ಒಬ್ಬ ದೊಡ್ಡ ಶ್ರೀಮಂತನಲ್ಲಿರ್ಲಿ ಒಬ್ಬ ಭಕ್ತನಲ್ಲಿರ್ಲಿ ಯಾವುದೇ ಒಂದು ಜೀವಿಯ ಒಳಗಡೆ ಭಗವಂತ ಇದ್ದರೂ ಸಹ ಆತನಿಗೆ ಪಾಪದ ಸ್ಪರ್ಶವೇ ಇಲ್ಲ. ಯಾಕಿಲ್ಲ?
ಯಾಕೆ ಅಂದ್ರೆ ಆತ ಎಲ್ಲರ ಒಳಗಿದ್ದು ಇಲ್ಲದವನು ಆತ. ನಮೀಗಾತ ಹೇಳ್ಕೊಡ್ತಾ ಹೋಗ್ತಾನೆ. ನೋಡಿ, ತಾವರೆ ಎಲೆಯ ಮೇಲಿನ ನೀರಿನ ಹಾಗೆ ಇರಿ. ನಿಮ್ಮ ಕೆಲ್ಸ ಏನು? ಜಸ್ಟ್ ಯು ಡೂ ದಟ್. ಸಾಕು. ನಾವೇನ್ ಮಾಡ್ತೀವಿ? ಹಚ್ಕೊಳ್ತಾ ಹೋಗ್ತೀವಿ ಎಣ್ಣೆ ತರ. ನಂದು 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 ಅಲ್ವಾ? ಅವನು ಮನೆ ಕೊಡ್ತಾನೆ, ನಾನ್ ನನ್ನ ಮನೆ ಅಂತ ಎಣ್ಣೆ ಹಚ್ಕೊಳ್ತೀನಿ. ಅವನು ಮಕ್ಕಳನ್ನ ಕೊಡ್ತಾನೆ, ನನ್ನ ಮಕ್ಕಳು ಅಂತ ಎಣ್ಣೆ ಹಚ್ಕೊಳ್ತೀವಿ. ಸಂಸಾರವನ್ನ ಕೊಡ್ತಾನೆ, ನನ್ನ ಸಂಸಾರ ಅಂತ ಇನ್ನೊಂಚೂರು ಎಣ್ಣೆ ಹಚ್ಕೊಳ್ತೀವಿ. ನೋಡಿ, ಚೂರು 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 ಅಂತ ಎಷ್ಟು ಎಣ್ಣೆ ಆಯ್ತಲ್ವಾ? ಅದನ್ನೆಲ್ಲ ತಿಕ್ಕಿ ತೊಳಿಬೇಕು ಅಂದಾಗ ಎಷ್ಟು ಕಷ್ಟ. ಯಾವ ಶಾಂಪು ಹಾಕೊಂಡ್ರು ಹೋಗಲ್ಲ ಅದು. ಅದಕ್ಕೆ ಹೇಳ್ತಾ ಇರೋದು, ಅವನು ಈ ಎಲ್ಲ ಜೀವಿಯ ಸ್ವರೂಪದಲ್ಲಿ ಬಂದು ಭಗವಂತ ನಮಗೆ ಹೇಳ್ತಾ ಹೋಗ್ತಾನೆ, ಯಾವ್ದಕ್ಕೂ ನೀನು ಅಂಟ್ಕೋಬೇಡ. ಇದನ್ನೇ ಭಗವಂತ ಭಗವದ್ಗೀತೆಯಲ್ಲೂ ಹೇಳಿರೋದು. ಜಸ್ಟ್ ನಿನ್ ಕರ್ಮವನ್ನ ಮಾಡು, ನಿನ್ನ ಕರ್ತವ್ಯ ಮಾಡು, ಯಾವ್ದಕ್ಕೂ ಹಚ್ಕೋಬೇಡ. ಓಡ್ ಹೋಗು ಅಂತ ನೋಡಿ ಅವನೆಲ್ಲೂ ಹೇಳಿಲ್ಲ. ಓಡೋಗ್ಬಿಟ್ಟೆಲ್ಲೋ ಹಿಮಾಲಯದಲ್ಲಿ ಕುತ್ಕೊಂಡ್ಬಿಡು ಅಂತ ಹೇಳಿದಾನ? ಹೇಳಿಲ್ಲ. ಅವ್ನು ಹೇಳಿದ್ದೇನು? ನೋ, ನಿನಗೆ ಅಂತ ನಾನು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು XYZ ಅಂತ ನಾನು ಈ ಭೂಮಿ ಮೇಲೆ ಕಳಿಸಿದೀನಿ ಅಂತ ಅಂದ್ರೆ, ಆ XYZ ಗೆ ಏನೋ ಒಂದು ಕೆಲಸ ಕೊಟ್ಟುಬಿಟ್ಟೆ ಕಳಿಸಿದಾನೆ. ನೀನ್ ಈ ಕೆಲಸ ಮಾಡ್ಲೇಬೇಕಿವತ್ತು, ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ. ಆ ಕೆಲಸ ಮಾಡಿದ್ರೆ ಅವನು ನಮಗೆ ಪಾಪ ಪುಣ್ಯ ಎಲ್ಲ ಕೊಡ್ತಾ ಹೋಗ್ತಾನೆ. ಯಾವಾಗ ನಾವು ಸರ್ವಂ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಬಿಡ್ತೀವಿ, ಆಗ ನಮಗೆ ಆ ಪಾಪ ಪುಣ್ಯದ ಲೇಪವೇ ಇರೋದಿಲ್ಲ. ಹಾಗೆ ಇದನ್ನ ಇಲ್ಲಿ ಆತ ವಿಶುದ್ಧಾತ್ಮ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ವಿಶೋಧನ ಅಂತ ತೆಗೆದುಕೊಂಡ್ರೆ, ವಿಶೋಧನ ಅಂದ್ರೆ ಪರಿಶುದ್ಧಗೊಳಿಸುವವನು ಅಂತ. ನಮ್ಮ ಮನಸ್ಸಿನ ತುಂಬಾ ಭಗವಂತನನ್ನು ನಾವು ತುಂಬಿಕೊಂಡಾಗ ನಾವು ಶುದ್ಧರಾಗ್ತಾ ಹೋಗ್ತೀವಿ. ಸ್ನಾನ ಮಾಡುವುದರಿಂದ ಅಥವಾ ಒದ್ದೆ ಬಟ್ಟೆಯನ್ನ ನಾವು ಹಾಕೊಳ್ಳೋದ್ರಿಂದ ಮೈಗೆ ಹೋಗೋದಿಲ್ಲ. ವಿಶೋ ಆ, ವಿಶೋಧನ ಅಂತಂದ್ರೆ ಭಗವಂತನನ್ನ ಸದಾ ನೆನೆಯುವುದರಿಂದ ನಾವು ಪಾವನಗೊಳ್ತಾ ಹೋಗ್ತೀವಿ. ಇದಕ್ಕೆ ನಾವು ಹಲವಾರು ಉದಾಹರಣೆಗಳನ್ನ ತಗೋಬಹುದು. ಅಂದ್ರೆ ಭಗವಂತ ನಮಗೆ ಹೇಳ್ತಾ ಹೋಗ್ತಾನೆ, ನೀನು ಕೇವಲ ಆಂತರಿಕವಾದ ಶುದ್ಧತೆಯಿಂದ ಭಕ್ತಿಯಿಂದ ನನ್ನನ್ನ ಕರೀಬೇಕು. ನೋಡಿ, ಇಲ್ಲಿ ವಿಷ್ಣು ಸಹಸ್ರನಾಮವನ್ನ ಭೀಷ್ಮ ಪಿತಾಮಹ ಹೇಳ್ತಾರ. ಭೀಷ್ಮ ಪಿತಾಮಹ ಹೇಳ್ಬೇಕಾದ್ರೆ ನಮ್ಮೆಲ್ರಿಗೂ ಗೊತ್ತು, ಅವರು ಶರದ ಹಾಸಿಗೆಯ ಮೇಲೆ ಮಲಗಿರ್ತಾರೆ. ಮಲಗಿದಾಗ ಕೃಶವಾಗಿರುತ್ತೆ, ರಕ್ತವೇ ಇಲ್ಲದೆ ಕೃಶವಾಗಿ ಹೋಗಿರುತ್ತೆ. ಈಗ ICU ವೆಂಟಿಲೇಟರ್ ಅಲ್ಲಿ ಇಟ್ಟಿರ್ತಾರೆ, ಎಕ್ಸ್ಪೆಷಲಿ ವೆಂಟಿಲೇಟರ್ ಅಲ್ಲಿ ಇಟ್ಟಿರ್ತಾರೆ ಅಂತ ಆತರ ಆಗೋಗ್ಬಿಟ್ಟಿರ್ತಾರೆ. ಬಟ್ ಅವರ ಬಾಯಲ್ಲಿ ವಿಷ್ಣು ಸಹಸ್ರನಾಮ ನುಡಿದ ತಕ್ಷಣ ಅವರ ದೇಹ ಪಾವಿತ್ರ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ. ಅದಕ್ಕೆ ಇಲ್ಲಿ ಹೇಳೋದು, ಮಡಿ ಅಂದ್ರೆ ಭಕ್ತಿ. ನಿನ್ನ ಮನಸ್ಸನ್ನ ಶುದ್ಧಗೊಳಿಸೋದು ನಿಜವಾದ ಭಕ್ತಿ, ನಿಜವಾದ ಮಡಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಆ ಮಡಿಯಲ್ಲಿ ಭಗವಂತನನ್ನ ಆರಾಧನೆ ಮಾಡಬೇಕು. ಹಾಗಾಗಿ ಆತ ವಿಶೋಧನ. ಅವನ್ ನಮ್ಮಲ್ಲಿದ್ರೇನೆ ನಾವು ಪರಿಶುದ್ಧ. ಅವನ್ ನಮ್ಮನ್ ಬಿಟ್ಟು ಹೋದ ಅಂದ್ರೆ ನಾವು ನಮ್ಮವರೇ ನಮ್ಮಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡು ಬರ್ತಾರ. ಅನಿರುದ್ಧ ಅಂತ ಅಂದ್ರೆ ಎಂದೂ ಸಹ ತಡೆಯಿಲ್ಲದವನು ಅಂತ. ಭಗವಂತನಿಲ್ಲದ ತಾಣವೇ ಇಲ್ಲ. ಎಲ್ಲಿಯೂ ಕೂಡ ತಡೆ ಇಲ್ಲದೆ ಇರುವ ಅವನಿಗೆ ಪ್ರವೇಶವಿಲ್ಲದ ತಾಣವೇ ಇಲ್ಲ. ಆದರೆ ಭಕ್ತ ವತ್ಸಲನಾದ ಭಗವಂತನನ್ನ ಅನಿಗಳು ಅಂತ ಹೇಳ್ತಾರ. ಅಂದ್ರೆ ಪ್ರಾಣ ತತ್ವವನ್ನ ಉಪಾಸನೆ ಮಾಡುವ ಸಾಧಕರು ತಡೆ ಹಿಡಿಯಬಲ್ಲರು. ಅಂದ್ರೆ ಆತ ಭಕ್ತ ಪರಾಧೀನ ಅಂತ ಹೇಳ್ತಾರೆ. ಅಂದ್ರೆ ಈಗ ಕೆಲವರಿಗೆ ನೋ ಎಂಟ್ರಿ ಅಂತ ಇರುತ್ತೆ, ಆದ್ರೆ ಕೆಲವರಿಗೆ ಯಾವ ನೋ ಎಂಟ್ರಿನೂ ಇಲ್ಲ, ಬನ್ನಿ ಇಲ್ಲಿ ಅಂತ ಹೇಳ್ತಾರಲ್ಲ. ಆ ರೀತಿ ಭಗವಂತ ಇಲ್ದೇ ಇರೋ ಜಾಗನೇ ಇಲ್ಲ. ಆದ್ರೆ ಭಗವಂತ ಭಕ್ತ ಪರಾಧೀನನಾಗಿ ಇದ್ದಾನೆ. ಇನ್ನು ಅಪ್ರತಿರತಃ ಅಂತ ತೆಗೆದುಕೊಂಡ್ರೆ ಭಗವಂತನನ್ನ ಎದುರಿಸುವ ಇನ್ನೊಂದು ಶಕ್ತಿ ಇಲ್ಲ. ಆತ ಅಪ್ರತಿರತಃ. ಪ್ರದ್ಯುಮ್ನ ಅಂತ ಮುಂದಿನ ನಾಮವನ್ನ ತಗೊಂಡ್ರೆ, ದ್ಯುಮ್ನ ಅಂದ್ರೆ ಬೆಳಕು ಅಥವಾ ಜ್ಞಾನದ ಸಂಪತ್ತು ಅಂತ. ಪ್ರದ್ಯುಮ್ನ ಅಂದ್ರೆ
ಎಲ್ಲಾ ಸಂಪತ್ತುಗಳ ಸ್ವಾಮಿ, ಸರ್ವಜ್ಞ, ಸರ್ವೇಶ್ವರ, ಜ್ಯೋತಿರ್ಮಯನಾದ ಭಗವಂತನನ್ನ ಪ್ರದ್ಯುಮ್ನ ಅಂತೀವಿ. ಇದೇ ಕಾರಣಕ್ಕೆ ನಾವು ಮೊದಲು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಫಸ್ಟ್ ನಾವು ಮಾಡೋದು ದೀಪ ಬೆಳಗೋ ಮೂಲಕ. ಯಾಕೆಂದ್ರೆ ಭಗವಂತನ ಸಾನ್ನಿಧ್ಯ ಅಲ್ಲಿರುತ್ತೆ, ಪಾವಿತ್ರ್ಯತೆ ಇರುತ್ತೆ ಅಂತ ನಮ್ಮಲ್ಲಿ ಹಿರಿಯರು ಹೇಳೋರು, ಮೊದಲು ದೀಪ ಹಚ್ಚು. ಯಾಕೆ ಅಂತ ಅಂದ್ರೆ, ಯಾರ ಮನೆಯಲ್ಲಿ ಪ್ರತಿದಿನ ನೀವು ದೀಪವನ್ನ ಉರಿಸ್ತೀರಾ ಆ ಮನೆಯಲ್ಲಿ ವಿಶೇಷವಾಗಿ ಭಗವಂತನ ಸಾನ್ನಿಧ್ಯ ಇರುತ್ತೆ ಅನ್ನುವ ಒಂದು ಪ್ರತೀಕ. ಇನ್ನು ಅಮಿತ ವಿಕ್ರಮ ಅಂತ ತೆಗೆದುಕೊಂಡ್ರೆ, ಭಗವಂತ ಎಣೆ ಇಲ್ಲದ ಪೌರುಷ ಇರುವವನು ಅಂತ. ಅವನ ವಿಕ್ರಮ ಅಮಿತ, ನಾಶವಿಲ್ಲದ, ಅಳತೆಗೆ ಎಟುಕದ ಹಾಗೂ ನಶ್ವರವಲ್ಲದ ಹಾಗೂ ಅನಂತವಾದ ಪೌರುಷದ ಖನಿಯಾದ ಭಗವಂತನನ್ನು ನಾವಿಲ್ಲಿ ಅಮಿತ ವಿಕ್ರಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು 69ನೇ ಶ್ಲೋಕಕ್ಕೆ ಹೋಗೋದಾದರೆ, ಕಾಲನೇಮಿನಿಹ ವೀರ ಶೌರಿ ಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹ ಹರಿಃ. ಇಲ್ಲಿ ಮೊದಲನೇದು ಭಗವಂತನ ನಾಮ ಕಾಲನೇಮಿನಿಹ ಅಂತ ಬರ್ತಾ ಇದೆ. ಅಂದರೆ ಕಾಲನೇಮಿ ಅಂದರೆ ಇನ್ಯಾರೂ ಅಲ್ಲ, ಕಂಸನೇ ಕಾಲನೇಮಿ ಅಂತ ಹೇಳ್ತಾ ಹೋಗ್ತಾರೆ. ಏಕೆಂದರೆ ಕಾಲನೇಮಿ ಅನ್ನೋ ಒಬ್ಬ ಅಸುರ ಇದ್ದ, ಅವನೇ ಮುಂದೆ ಕಂಸನಾಗಿ ಹುಟ್ಟಿದ್ದು ಅನ್ನೋ ಉಲ್ಲೇಖ ಬರ್ತಾ ಹೋಗುತ್ತೆ. ತಾನು ಬಯಸಿದಂತೆ ಕಾಲವನ್ನು ಬಳಸುವ ಲೋಕಕಂಟಕರನ್ನು ಸಂಹಾರ ಮಾಡುವುದಕ್ಕೋಸ್ಕರ ಭೂಮಿಗಿಳಿದು ಬರುವ ಭಗವಂತನನ್ನು ಕಾಲನೇಮಿನಿಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಹಾಗೂ ಕಾಲವನ್ನು ನಿಯಂತ್ರಿಸುವ ಬ್ರಹ್ಮನನ್ನು ಸಹ ಒಂದು ದಿನ ಸಂಹಾರ ಮಾಡುವ, ಅಂದರೆ ಮಹಾಪ್ರಳಯದಲ್ಲಿ ಆ ಮಹಾಬ್ರಹ್ಮನೂ ಸಹ ಸಂಹಾರ ಆಗ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನು ಕಾಲನೇಮಿನಿಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವೀರಹ ಅಂತ ತೆಗೆದುಕೊಂಡ್ರೆ ಪರಾಕ್ರಮಶಾಲಿ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದರೆ ಪ್ರತಿಯೊಬ್ಬ ವೀರರ ಒಳಗಿದ್ದು ಭಗವಂತ ಆ ವೀರತ್ವವನ್ನು ಅವರಿಗೆ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನು ನಾವಿಲ್ಲಿ ವೀರಹ ಅಂತ ಕರಿತಾ ಹೋಗ್ತೀವಿ. ಶೌರಿಹಿ ಅಂತ ಮುಂದಿನ ನಾಮವನ್ನು ತೆಗೆದುಕೊಂಡ್ರೆ, ಶೂರರಿಗೆಲ್ಲ ಆತ ಈಶ್ವರ ಹಾಗೂ ಅನ್ಯಾಯದ ವಿರುದ್ಧ ಹೋರಾಡುವ ಎಲ್ಲ ಶೂರರ ಒಳಗಿದ್ದು ದುಷ್ಟ ಸಂಹಾರ ಮಾಡುವ ಭಗವಂತನನ್ನು ಶೌರಿಹಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಶೂರಸೇನನ ವಂಶದಲ್ಲಿ ಹುಟ್ಟಿ ಬಂದ, ಅಂದರೆ ವಸುದೇವನ ತಂದೆಯ ಹೆಸರು ಶೂರಸೇನ ಅಂತ, ಅವರ ವಂಶದಲ್ಲಿ ಹುಟ್ಟಿ ಅವತಾರ ಪುರುಷನಾದ ಭಗವಂತನನ್ನು ನಾವಿಲ್ಲಿ ಶೌರಿಹಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಶೂರಜನೇಶ್ವರ ಅಂತ ತೆಗೆದುಕೊಂಡ್ರೆ, ಶೂರರಿಗೆಲ್ಲ ಭಗವಂತ ಒಡೆಯನಾಗಿದ್ದಾನೆ ಅನ್ನೋ ಅರ್ಥ ಬರುತ್ತೆ. ತ್ರಿಲೋಕಾತ್ಮ ಅಂತ ತೆಗೆದುಕೊಂಡ್ರೆ, 3 ಲೋಕಗಳ ಎಲ್ಲ ಜೀವರ ಒಳಗಿದ್ದು ಅಂತರ್ಯಾಮಿ ಭಗವಂತ ಅಂತ. 3 ಲೋಕದಲ್ಲಿ ನಿಂತು ಎಲ್ಲವನ್ನ ಮಾಡುವ ಭಗವಂತನನ್ನು ತ್ರಿಲೋಕಾತ್ಮ ಅಂತ ಹೇಳ್ತೀವಿ. ನಮಗೆ ಗೊತ್ತು 14 ಲೋಕಗಳಿದೆ ಅಂತ, ಆದರೆ ಇಲ್ಲಿ 3 ಲೋಕ ಅಂತ ಯಾಕೆ ತಗೊಳ್ತಾರೆ ಅಂದರೆ, ಭೂಲೋಕ, ಸ್ವರ್ಗಲೋಕ ಮತ್ತು ಪಾತಾಳ ಲೋಕ ಅಂತ ಡಿವೈಡ್ ಮಾಡ್ತಾರೆ. ಹಾಗಾಗಿ ಇಲ್ಲಿ 3 ಲೋಕ ಅಂತ ತಗೊಳ್ತಾ ಇದ್ದಾರೆ. ಅದರ್ವೈಸ್ 14 ಲೋಕಗಳಿದೆ. 14 ಲೋಕಗಳ ಜೀವಿಯ ಒಳಗೆ ನಿಂತು ಆತ ಎಲ್ಲ ಕೆಲಸವನ್ನು ಮಾಡಿಸ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನು ತ್ರಿಲೋಕಾತ್ಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ತ್ರಿಲೋಕೇಶ ಅಂತ ಅಂದರೆ ಈ 3 ಲೋಕಗಳ ಸ್ವಾಮಿ ಭಗವಂತನನ್ನು ತ್ರಿಲೋಕೇಶ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಕೇಶವ ಅಂತ ಅಂದರೆ ಕೇಶದಿಂದ ಆವಿರ್ಭಾವ ಹೊಂದಿ ಅವತಾರವನ್ನೆತ್ತಿದ ಗುಂಗರು ಕೂದಲ ಚೆಲುವ, ಅಂದರೆ ಕೃಷ್ಣಾವತಾರದಲ್ಲಿ ಆತನಿಗೆ ಬಹಳ ಸುಂದರವಾದ ಗುಂಗುರು ಕೂದಲಿರುತ್ತೆ. ಹಾಗಾಗಿ ಆತನನ್ನು ಕೇಶವ ಅಂತ ನಾವು ಇಲ್ಲಿ ಕರಿತಾ ಹೋಗ್ತೀವಿ. ಸೂರ್ಯನ ಕಿರಣಗಳಲ್ಲಿ ನಿಂತು ಇಡೀ ಜಗತ್ತಿನ ಶಕ್ತಿಯ ಪ್ರಧಾನ ಮಾಡುವಂತಹ ಭಗವಂತನನ್ನು ಸಹ ನಾವಿಲ್ಲಿ ಕೇಶವ ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಕಹ ಪ್ಲಸ್ ಈಶಾ ಕೇಶ ಅಂತ ಹೇಳ್ತಾರೆ. ಇಲ್ಲಿ ಕಹ ಅಂದರೆ ಬ್ರಹ್ಮಶಕ್ತಿ, ಈಶಾ ಅಂದರೆ ಶಿವಶಕ್ತಿ. ಅಂದರೆ ಭಗವಂತ ಬ್ರಹ್ಮಶಕ್ತಿ ಮತ್ತು ಶಿವಶಕ್ತಿಯೊಳಗೆ ಇರುವ
ಪರಾಶಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಬೆಳಕಾಗಿ, ಮಳೆಯಾಗಿ, ಸೂರ್ಯ ಕಿರಣದೊಳಗೆ ಸನ್ನಿಹಿತನಾಗಿರುವ ಭಗವಂತನನ್ನು ನಾವಿಲ್ಲಿ ಕೇಶವ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಕೇಶಿಹ ಅಂತ ಹೇಳಿದ್ರೆ ಕೇಶಿ ಅನ್ನೋ ಒಬ್ಬ ಅಸುರನನ್ನು ಸಂಹಾರ ಮಾಡ್ತಾನೆ ಭಗವಂತ. ಹಾಗಾಗಿ ಇಲ್ಲಿ ಅವನನ್ನು ಕೇಶಿಹ ಅಂತ ಹೇಳ್ತೀವಿ. ಕೆಲವರು ಕೇಶಿ ಅನ್ನೋ ರಾಕ್ಷಸನನ್ನು ಸಂಹಾರ ಮಾಡಿದ್ದಕ್ಕೆ ಕೇಶವ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇಲ್ಲ, ಇಲ್ಲಿ ಕೇಶಿ ಅನ್ನೋ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ಆತನನ್ನು ಕೇಶಿಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಪ್ರಳಯ ಕಾಲದಲ್ಲಿ ಸೂರ್ಯನನ್ನು ಹಾಗೂ ಪ್ರಾಣತತ್ವವನ್ನು ಸಂಹರಿಸುವ ಭಗವಂತನನ್ನು ಕೇಶಿಹ ಅಂತ ಹೇಳ್ತೀವಿ. ಮುಂದಿನ ನಾಮ ಹರಿಹಿ. ಹರಿ ಅಂತ ಅಂದರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಹಾಗೂ ಸಂಸಾರ ಬಂಧನವನ್ನು ಪರಿಹರಿಸುವ, ಕೊನೆಗೆ ಸಮಸ್ತ ವಿಶ್ವವನ್ನು ಸಂಹಾರ ಮಾಡುವ ಭಗವಂತನನ್ನು ನಾವಿಲ್ಲಿ ಹರಿಹಿ ಅಂತ ಹೇಳ್ತೀವಿ. ಅನಂತ ರೂಪದೊಳಗೆ ವಿಶ್ವದೊಳಗೆ ವಿಹರಿಸುವ ಹಾಗೂ ಭಕ್ತಿಯಿಂದ ಅರ್ಪಿಸಿದ ಆಹುತಿಯನ್ನು ಸ್ವೀಕರಿಸುವ ಭಗವಂತನನ್ನು ನಾವಿಲ್ಲಿ ಹರಿಹಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಹರಿದ್ವರ್ಣನಾಗಿ ಇಡೀ ಭೂಮಿಯನ್ನು ಸಸ್ಯ ಸಮೃದ್ಧಿ ಮಾಡುವ ಭಗವಂತನನ್ನು ಸಹ ನಾವಿಲ್ಲಿ ಹರಿಹಿ ಅಂತ ಹೇಳ್ತೀವಿ. ಅಂತಹ ಭಗವಂತ ನಮ್ಮ ಜೀವನವನ್ನೂ ಸಹ ಸಮೃದ್ಧಿ ಮಾಡಲಿ ಅಂತ ಹೇಳಿ ನಾವು ಅವನನ್ನು ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.